ನಮಸ್ಕಾರ ವೀಕ್ಷಕರೇ, ಲೋಕಸಭಾ ಚುನಾವಣೆ 2024 ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಚಂದನ್. ನಮ್ಮ ಜೊತೆ ಇದ್ದಾರೆ ಕನ್ನಡ ಪ್ಲಾನೆಟ್ನ ಪ್ರಧಾನ ಸಂಪಾದಕರಾದ ದಿನೇಶ್ ಕುಮಾರ್ ದಿನವರು. ಸರ್ ನಮಸ್ತೆ ಸರ್. ಈಗ ಇವತ್ತು ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರನ ಏನಾಗುತ್ತೆ, ಏನಾಗಲ್ಲ ಮತ್ತು ಏನಾಗ್ಬೋದು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಚರ್ಚೆ ಮುಂದುವರ್ಸೋಣ ನಾವು ಇವತ್ತಿಗೆ. ಈಗ ಮಂಡ್ಯ ಲೋಕಸಭಾ ಕ್ಷೇತ್ರ ಮೊದಲನೇದಾಗಿ ತಗೋಣ. ಮಂಡ್ಯ ಲೋಕಸಭಾ ಕ್ಷೇತ್ರ ಇದೊಂಥರ ಪ್ರಬುದ್ಧ ರಾಜಕಾರಣ ಮಾಡುವಂತಹ ಒಂದು ಕ್ಷೇತ್ರ. ಯಾವಾಗಲೂ ಒಂಥರ ಜಾತಿ ಲೆಕ್ಕಾಚಾರ ಹಾಕ್ಕೊಂಡು ಹೋದ್ರು ತಲೆಕೆಳಗೆ ಮಾಡಿರುವಂತಹ ಒಂದು ಕ್ಷೇತ್ರ ಇದು. 1952ರಿಂದನೂ ಕೂಡ ಸಾರ್ವತ್ರಿಕ ಚುನಾವಣೆಯಿಂದನೂ ಕೂಡ ಸತತವಾಗಿ ದೊಡ್ಡ ಮಟ್ಟದಲ್ಲಿ ಲಾಂಗ್ ಟೈಮ್ ಗೆದ್ಕೊಂಬಂದಂಥವ್ರು ಶಿವನಂಜಪ್ಪನವರು. ಲಾಂಗ್ ಟೈಮ್ ಗೆದ್ಕೊಂಡ್ಬಂದರು. 1968ರಲ್ಲಿ ಶಿವನಂಜಪ್ಪರ ಗೆಲುವಿಗೆ SM ಕೃಷ್ಣ ಅವರು ಫುಲ್ ಸ್ಟಾಪ್ ಬಿಡ್ತಾರೆ ಬಂದು. ಆಮೇಲೆ 1974ರಲ್ಲಿ ಜೆ ಡಿ ಎಸ್ನಿಂದ ಮೊದಲನೇ ಬಾರಿಗೆ 1984ರಲ್ಲಿ JDSನಿಂದ ಮೊದಲನೇ ಬಾರಿಗೆ JDS ಶಂಕರೇಗೌಡರು ಪಾದಾರ್ಪಣೆ ಮಾಡ್ತಾರೆ. ಅದಾದಮೇಲೆ ಕಾವೇರಿ ಹೋರಾಟದಿಂದ ಬಂದಂಥ ಮಾದೇಗೌಡರು, ತಿರ್ಗಾ JDSನಿಂದ ಪುಟ್ಟರಾಜು ಅವರು, ತಿರ್ಗಾ JDSನವರಾಗಿದ್ದ ಶಿವರಾಮೇಗೌಡರು, ಆಮೇಲೆ ರೆಬಲ್ ಸ್ಟಾರ್ ಅಂಬರೀಷು ಈ ಕಡೆಯಿಂದ. ಅದಾದಮೇಲೆ ಕಡೆಗೆ ಸುಮಲತಾ ಅವರು ಈ ಕಡೆ ಗೆಲ್ತಾರೆ. ಮಧ್ಯದಲ್ಲಿ ಮಂಡ್ಯದಲ್ಲಿ ರಮ್ಯನು ಕೂಡ ಬಂದು ಹೋಗ್ತಾರೆ. ಅವಾಗ ಒಂದು ರೌಂಡು ಬಂದು ಹೋಗ್ತಾರೆ. ಆಮೇಲೆ ಕಡೆಯದಾಗಿ ಇಡೀ ದೇಶದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ನಿಂತಾಗ ದೊಡ್ಡ ಮಟ್ಟಿಗೆ ಇಡೀ ದೇಶಾದ್ಯಂತ ಚರ್ಚೆ ಆಗುತ್ತೆ. ಅಲ್ಲಿಂದ ಮಂಡ್ಯ ಕ್ಷೇತ್ರದ ಒಂದು ವಾತಾವರಣನೇ ಬದಲಾಗ್ತಾ ಬರುತ್ತೆ. ಕಳೆದ 2029 ಚುನಾವಣೆಯಿಂದ ಮುಂಚಿನ ಮಂಡ್ಯಗೂ 2019 ಆಗ ಮಂಡ್ಯಗೂ ವ್ಯತ್ಯಾಸಗಳು ತುಂಬ ನಾವು ಕಾಣ್ಬೋದು ಪೊಲಿಟಿಕಲ್ಲಿ ಎಲ್ಲದರಲ್ಲೂ ಕೂಡ. ಹಾಗಾಗಿ ಸುಮಲತಾ ಅಂಬರೀಷ್ ಅವರು ಟಿಕೆಟ್ ಸಿಕ್ಕಿಲ್ಲ ಈ ಸಲ, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಟಿಕೆಟ್ ಸಿಕ್ಕಿಲ್ಲ. ಅವ್ರ ತಂದೆಯವರೇ ಈಗ ಈ ಸಲ ಕಂಟೆಸ್ಟ್ ಮಾಡಿರೋದ್ರಿಂದ. ಈ ಕಡೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ಅವರು ಸ್ಟಾರ್ ಚಂದ್ರು ಅಂತಲೇ ಫೇಮಸ್ ಆ ಕಡೆ ವೆಂಕಟರಮಣ ಅನ್ನೋದಕ್ಕಿಂತ. ಈಗ ಏನಾಗ್ಬೋದು ಸರ್, ಏನು ಕತೆ ಈ ಸಲ ಏನಾಗುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ? ಮಂಡ್ಯ ಒಂಥರ ಭಾಳ ಕಾರಣಗಳಿಗಾಗಿ ಈ ಬಾರಿ ಭಾಳ ಕುತೂಹಲ ಕೆರಳಿಸಿರುವಂಥ ಕ್ಷೇತ್ರ. ಒಂದು ನೀವು ಹೇಳ್ದಂಗೆ ಮಗನ ಬದಲಿಗೆ ಅಪ್ಪನೇ ಬಂದು ನಿಂತ್ಕೊಂಡಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ ಅಷ್ಟು ಮಟ್ಟಿಗೆ ಗೆಲ್ಲುತ್ತೆ ಅಂತ ಹೇಳಿ ಬಹುಶಃ 7 ಕ್ಷೇತ್ರದಲ್ಲಿ ಏನೋ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ ಅನ್ಸುತ್ತಲ್ಲ. 7-1 ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅನ್ಸುತ್ತೆ. ಅಲ್ಲ 7 ಕಾಂಗ್ರೆಸ್, 1 JDS. ಅಂದ್ರೆ ದರ್ಶನ್ ಪುಟ್ಟಣಯ್ಯ ಸರ್ವೋದಯದಲ್ಲಿ ಇದ್ರು, ಅವ್ರು ಈ ಕಡೆ ಬಂದ್ರು. ಓಕೆ, ಅದು ಸೇರಿ 7. ಅಂದ್ರೆ ಆ ಮಟ್ಟಿಗಿನ ಸೋಲನ್ನ JDS ಅರಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ JDS ಪಕ್ಷ 19 ಸ್ಥಾನಕ್ಕೆ ಸೀಮಿತ ಆಗಿದ್ದಕ್ಕೆ ಕಾರಣಗಳಲ್ಲಿ ಇದೂ ಕೂಡ ಒಂದು. ಅಂದರೆ ಭಾಳ ನಂಬಿಕೆ ಇಟ್ಕೊಂಡಿರುವಂಥ ಜಿಲ್ಲೆ ಇದು. JDSಗೆ ನಮ್ಮ ಜಿಲ್ಲೆ ಇದು, ನಾವಿಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಬೋದು ಅನ್ನೋಂಥ ನಂಬಿಕೆ ಇಟ್ಕೊಂಡಂಥ ಜಿಲ್ಲೆ ಮಂಡ್ಯ. ಆದರೆ ಒಂದು ದೊಡ್ಡ ಆಘಾತನೇ ಆಗೋಯ್ತು. 2 ಆಘಾತ ಎದುರಿಸಿದೆ JDS. ಒಂದು, ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅನ್ನೊಂಥರ ಒಂದು ಆರ್ಭಟನ್ ಮಾಡಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಬೇಕಾಗಿ ಬಂತು ಸುಮಲತಾ ಎದುರುಗಡೆ. ಅದಾದ ನಂತರ ಬಂದಂಥ ವಿಧಾನಸಭಾ ಚುನಾವಣೆಯಲ್ಲಿ JDS ಇಲ್ಲಿ ಸೋತೋಯ್ತು. JDS ಸೋಲ್ತು, ಆದರೂ ಕೂಡ ಹೀನಾಯವಾಗಿ ಎಲ್ಲೂ ಸೋಲಿಲ್ಲ ಅವರು. ನೀವು ಕಾಂಗ್ರೆಸ್ನವ್ರು ಗೆದ್ದಿರೋಂಥ ಗೆಲುವಿನ ಅಭ್ಯರ್ಥಿಗಳ ಏನು ಲೀಡನ್ನು ಗಮನಿಸಿದ್ರೆ ಎಲ್ಲ ಕಡಿಮೆ ಲೀಡಲ್ಲಿ ಗೆದ್ದಿರೋದು. 5,000 10,000 ಲೀಡಲ್ಲಿ ಗೆದ್ದಿರೋಂಥದ್ದು. ಸೊ ಹೀನಾಯವಾಗಿ ಏನು ಸೋಲಿಲ್ಲ ಅವರು. ಹಾಗಾಗಿ JDSನ ಬೇಸ್ ತಳಪಾಯ ಏನಿದೆ ಮಂಡ್ಯದಲ್ಲಿ ಇನ್ನೂ ಹೋಗಿಲ್ಲ. ಇದು ಮೊದಲನೇ ಫ್ಯಾಕ್ಟ್ರಿ ನಾನು ಹೇಳ್ತದೆ. ಅಂದರೆ JDSಗೆ ಇದು ಕುಮಾರಸ್ವಾಮಿ ಅವರಿಗೆ ಸತ್ವ ಪರೀಕ್ಷೆ. ಈ ಕುಮಾರಸ್ವಾಮಿನೇ ಯಾಕೆ ಬಂದಿದ್ದಾರೆ ಅಂತಂದರೆ ಈ ಜಿಲ್ಲೆ ನಾವು ಕಳ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬಂದಿದ್ದಾರೆ ಅಂತ, ಭಾಳ ಮುಖ್ಯವಾಗಿ. ಇಲ್ಲಾಂದ್ರೆ ಅವರು ಬೇರೆ ಕ್ಷೇತ್ರದಲ್ಲೂ ನಿಲ್ಬೋದಿತ್ತು. ಮೊದಲನೇದು ಇಲ್ಲಿ JDSನ ಸತ್ವ ಪರೀಕ್ಷೆ ಆಗ್ತಾ ಇದೆ ಅನ್ನೋದು ಒಂದು. ಇನ್ನು ಎರಡನೇದು ಭಾಳ ಮುಖ್ಯವಾದ ಅಂಶ ಏನು ಅಂತಂದರೆ ಸುಮಲತಾ ಇಲ್ಲಿ ಇಲ್ದಲೇ ಇರುವಂಥದ್ದು. ಸುಮಲತಾ ಕಳೆದ ಬಾರಿ ಸ್ವಾಭಿಮಾನಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡ್ರು. ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಅವರು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಅವ್ರು ಗೆಲ್ತಾರೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಭಾಳ ಆಶ್ಚರ್ಯಕರ ರೀತಿಯಲ್ಲಿ ಜನ ಅಲ್ಲಿ ಅವರನ್ನು ಗೆಲ್ಲಿಸಿದ್ರು.
ಸುಮಲತಾ ಅಂಬರೀಶ್ ಕುಮಾರಸ್ವಾಮಿ ಅವ್ರ ಮಾತುಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ದೊಡ್ಡ ಪೆಟ್ಟಾಯಿತು. ಅದು ಆಯಿತು. ಸುಮಲತಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಕೂಡ ಅವ್ರಿಗೆಲ್ಲ ಆಯಿತು, ಅದೆಲ್ಲ ಬೇರೆ ಬಿಡಿ. ಸುಮಲತಾ ಈ ಎಲೆಕ್ಷನಲ್ಲಿ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಕೇಳಿದ್ರು ಕೊಡಲಿಲ್ಲ ಅಂತ ಹೇಳಿ ಅವ್ರು ಎಲೆಕ್ಷನ್ ನಿಲ್ಲಿಲ್ಲ. ಯಾಕೆಂದರೆ ಲೋಕಸಭೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಅವ್ರಿಗೆ ಗೊತ್ತಿದೆ, ಒಂದು ಅನುಭವ ಕೂಡ ಇದೆ. ಒಂದು ವಿಧಾನಸಭೆ ಎಲೆಕ್ಷನ್ನಲ್ಲಿ ಒಂದು ಬೂತ್ ಏಜೆಂಟ್ಗಳನ್ನ ಮಾಡ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ಲೋಕಸಭೆಯಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಅವೆಲ್ಲ ಸವಾಲುಗಳಿತ್ತು, ಅವ್ರು ನಿಂತ್ಕೊಳ್ಳಲ್ಲ ಅಂತ ಅಂದರು. ಆದರೆ ಅವರು ಬಿ ಜೆ ಪಿ ಸೇರ್ಪಡೆ ಆದರು. ಬಿ ಜೆ ಪಿಯಿಂದ ಟಿಕೆಟ್ ಕೇಳಿದ್ರು ಕೊಡಲಿಲ್ಲ, ಆದರೂ ಬಿ ಜೆ ಪಿ ಸೇರಿಕೊಂಡ್ರು. ಮೋದಿಯವರ ನಾಯಕತ್ವಕ್ಕಾಗಿ ನಾನು ಬಿ ಜೆ ಪಿ ಸೇರ್ತೀನಿ ಅಂತ. ಆದರೆ ಅವರೆಲ್ಲೂ ಕ್ಯಾನ್ವಾಸಿಗೆ ಬರಲಿಲ್ಲ, ಅವ್ರದ್ದೇ ಆದಂಥ ವೋಟ್ಗಳಿದ್ದರೂ ಕೂಡ ಅವರು ಬರಲಿಲ್ಲ. ಸೊ ಅದು ಒಂದು ಮುಖ್ಯವಾದ ಅಂಶ. ಮತ್ತು ಮೂರನೇದಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಭಾಳ ಪೊಟೆನ್ಷಿಯಲ್. ಇಲ್ಲೇನಂದರೆ ಹೆಣ್ಮಕ್ಳು ಮತ್ತು ಗಂಡಸರ ನಡುವೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ಪಾರ್ಟಿಗೆ ವೋಟ್ ಮಾಡಿರೋಂಥ ಸಾಧ್ಯತೆ ಇದೆ. ಇದೆ ವಾತಾವರಣ. ನೀವು ಗ್ಯಾರಂಟಿದು ನಾವು ಮಾತಾಡ್ತಾ ಇರ್ತೀವಿ ಯಾವಾಗಲೂ, ಗ್ಯಾರಂಟಿ ಯೋಜನೆಗಳ ಪರಿಣಾಮ ಏನು ಅಂತ. ಗ್ಯಾರಂಟಿ ಯೋಜನೆಯಿಂದ ಹೆಣ್ಮಕ್ಳು ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತಾರೆ ಅನ್ನೋಂಥ ಭಾವ ಎಲ್ಲ ಕಡೆ ಇದೆ. ಗ್ಯಾರಂಟಿ ಯೋಜನೆಗಳ ಕಾರಣಕ್ಕಾಗಿ ಗಂಡಸರು ಕಾಂಗ್ರೆಸ್ ವಿರುದ್ಧವಾಗಿ ವೋಟ್ ಮಾಡೋಂಥ ಸಾಧ್ಯತೆಯೂ ಇದೆ. ಅದು ಈ ಕ್ಷೇತ್ರದಲ್ಲಿದೆ. ಯಾಕೆ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟರು ಅನ್ನೋಂಥ ಸಿಟ್ಟು, ಅಥವಾ ಹೆಣ್ಮಕ್ಳು ಅಧಿಕಾರ ಜಾಸ್ತಿ ಆಯಿತು ಮನೆಯಲ್ಲಿ ಏನೋ ಅಂತ ಸಿಟ್ಟು, ಅದು ಕೂಡ ಇಲ್ಲೊಂದು ಫ್ಯಾಕ್ಟ್ರಾಗಿ ಕೆಲಸ ಮಾಡ್ತಿದೆ. ಮತ್ತು ನಾಲ್ಕನೇದಾಗಿ ಹೇಳಬೇಕಂದ್ರೆ ಇದು ಚುನಾವಣೆ. ಸ್ಟಾರ್ ಚಂದ್ರು ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಆದರೆ ಅಲ್ಲಿ ಲೋಕಲ್ ಒಕ್ಕಲಿಗರಲ್ಲಿ ಏನಿದೆ ಅಂತಂದರೆ ಇದು ಚುನಾವಣೆ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಅಂತ. ಬಹುತೇಕ ಒಕ್ಕಲಿಗರಲ್ಲಿ ಏನಂತಂದ್ರೆ ಆ ಥರನೇ ಅವರು ಅದನ್ನು ತಗೊಂಡಿರೋದ್ರಿಂದ ಕುರುಬ ವರ್ಸಸ್ ಒಕ್ಕಲಿಗ ಅನ್ನೋ ಥರನೇ ನೋಡ್ತಿದ್ದಾರೆ. ಕುರುಬ ವರ್ಸಸ್ ಒಕ್ಕಲಿಗ ಅನ್ನಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಅಂತೇಳಿ ಆ ಥರನೂ ನೋಡುವಂಥ ಸಾಧ್ಯತೆ ಇರುವಂಥ ಚುನಾವಣೆ. ಸೊ ಎಲ್ಲ ಕಾರಣಗಳಿಗಾಗಿ ಇದು ಚುನಾವಣೆ ಭಾಳ ವಿಶೇಷ. ಇನ್ನೂ ಒಂದು ಭಾಳ ಮುಖ್ಯವಾದ ಅಂಶ, ಬಿ ಜೆ ಪಿ ಈ ಸಲ ಜೆ ಡಿ ಎಸ್ ಜೊತೆ ಸೇರಿಕೊಂಡಿರೋದು. ಹಂಗೆ ಬಿ ಜೆ ಪಿ ವೋಟ್ಗಳು ಕೂಡ ಅವರು ಕೂಡ ತಮ್ಮ ನೆಲೆಯನ್ನು ಬೆಳೆಸ್ಕೊತಾ ಹೋಗ್ತಾ ಇರೋದು. ಇದು ಕೂಡ ಭಾಳ ಮುಖ್ಯವಾಗಿ ಇಲ್ಲಿ ವೋಟ್ ಶಿಫ್ಟ್ ಎಲ್ಲ ಯಾವ ಥರ ಆಗಿದೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ಚುನಾವಣೆ ದಿವಸ ನೀವು ಗಮನಿಸ್ಬೋದಿತ್ತು, ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಇರುವಂಥ ಉತ್ಸಾಹಕ್ಕಿಂತ ಹೆಚ್ಚು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇತ್ತು. ನಿಮಗೆ ಶ್ರೀರಂಗಪಟ್ಟಣ ಭಾಗ ಮದ್ದೂರು ಈ ಕಡೆ ಬಂದರೆ ನೀವು. ಸೊ ಹಾಗಾಗಿ ಈಗ ಬಹುತೇಕ 7 ಕಾಂಗ್ರೆಸ್ ಕ್ಷೇತ್ರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಅಂತರ ಕಡಿಮೆ ಇರೋದ್ರಿಂದ, ಗೆಲುವಿನ ಅಂತರ ವಿಧಾನಸಭೆಯಲ್ಲಿ ಕಡಿಮೆ ಇರೋದ್ರಿಂದ ಇವ್ರಿಗೂ ಕೂಡ ಅಗ್ನಿ ಪರೀಕ್ಷೆ, ಕಾಂಗ್ರೆಸ್ ಅವ್ರಿಗೂ ಅಗ್ನಿ ಪರೀಕ್ಷೆ, ಜೆ ಡಿ ಎಸ್ ಅವರು ಅಗ್ನಿ ಪರೀಕ್ಷೆ ಅಂತ ಹೇಳ್ತೀರಿ ಈ ಚುನಾವಣೆನವ್ರಿಗೆ. ಈಗ ಮೆಜಾರಿಟಿ ಒಕ್ಕಲಿಗ ಕಮ್ಯುನಿಟಿ ಇದೆ ಸರ್ ಇಲ್ಲಿ. SC ST ಮುಸ್ಲಿಮು ಕುರುಬ ಲಿಂಗಾಯತ ಇವರು ಕೂಡ ಅಷ್ಟೇ ಪ್ರಾಬಲ್ಯವಾಗಿದ್ದಾರೆ. ಐ ಮೀನ್ ಡಿಸೈಡಿಂಗ್ ಫ್ಯಾಕ್ಟರ್ ಅಂದರೆ ಒಕ್ಕಲಿಗರ ವೋಟ್ ಹಾಕಿದ್ರೆ ಹಂಚಿಕೆ ಆಗುತ್ತೆ, ವೋಟ್ ಹಂಚಿಕೆ ಅಂತ ಆಗುತ್ತೆ. ಬಟ್ ಈ ಕಮ್ಯುನಿಟಿಗಳು ವೋಟ್ ಹಾಕಿದ್ರೆ ಡಿವೈಡಿಂಗ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಆಗುತ್ತೆ. ಏನಾಗ್ಬೋದು ಜಾತಿವಾರ? ಒಕ್ಕಲಿಗರದೇ ನೀವು ಹೇಳ್ದಂಗೆ 7-7.5 ಲಕ್ಷ ಜನ ಅಲ್ಲಿ ಒಕ್ಕಲಿಗರು ಮತದಾರರಿದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ. ಒಂದು ಸೆಕೆಂಡ್ ಅಲ್ಲಿ ಒಕ್ಕಲಿಗರಲ್ಲಿ ಹೆಣ್ಮಕ್ಳು ಕೂಡ ಅರ್ಧದಷ್ಟು ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ವೋಟ್ ಮಾಡಿರ್ತಾರೆ ಅಂತಲೂ ಹೇಳಕ್ಕೆ ಬರಲ್ಲ. ಬಟ್ ಒಂದು ವಿಶೇಷ ಏನು ಅಂತಂದರೆ, ನೀವು ಮಂಡ್ಯ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಯಾವುದೋ ಒಂದು ಗುಂಪು ಎಲ್ಲೋ ಒಂದು ಕಡೆ ಹೋಗಿ ನಿಂತ್ಕೊಂಡು ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕುಮಾರಸ್ವಾಮಿ ಅಂತಲೇ ಹೇಳ್ತಾರೆ. ಕಾರಣ ಯಾಕೆ ಅಂತಂದರೆ ಸಾಧಾರಣವಾಗಿ ನಿಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದು ಒಕ್ಕಲಿಗ. ಸೊ ಆ ಕಮ್ಯುನಿಟಿ ಒಳಗಡೆ ಅದಿದೆ, ಅದೊಂದು ಒಕ್ಕಲಿಗ ಮತಗಳ ಕನ್ಸಾಲಿಡೇಷನ್ ಇಲ್ಲ ಆಗಿದೆ ಅನ್ನೋಂಥದ್ದು ಅಲ್ಲಿ ಕಾಣಿಸುತ್ತೆ. ಬಟ್ ನೀವು ಹೇಳ್ದಂಗೆ ಇತರ ಕಮ್ಯುನಿಟಿಗಳು 10 ಲಕ್ಷ ಜನ ಇದ್ದಾರಲ್ಲ, ಅವ್ರುಗಳು ಹೆಂಗೆ ವೋಟ್ ಮಾಡಿರ್ತಾರೆ ಅಂತೇಳಿ. ಜೆ ಡಿ ಎಸ್ ಯಾರು ಮುಸ್ಲಿಮ್ಸು ಸಾಧಾರಣವಾಗಿ ಕಾಂಗ್ರೆಸ್ಸಿಗೆ ವೋಟ್ ಮಾಡ್ತಾರೆ, ಈ ಭಾಗದಲ್ಲಿ ಜೆ ಡಿ ಎಸ್ಸಿಗೆ ವೋಟ್ ಮಾಡ್ತಾಯಿದ್ರು. ಈ ಬಾರಿ ಜೆ ಡಿ ಎಸ್ಸಿಗೆ ವೋಟ್ ಮಾಡೋಂಥ ಸಾಧ್ಯತೆ ಕಡಿಮೆ. ಯಾರೋ ಗೊತ್ತಿಲ್ಲದಿದ್ದವರು, ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಅನ್ನೋದು ಗೊತ್ತಿಲ್ಲದಲ್ಲೇ ಇದ್ದವ್ರು ಹೋಗಿ ವೋಟ್ ಮಾಡ್ಬೋದೇನೋ, ಆದರೆ ಆ ಥರದ ಸಾಧ್ಯತೆಗಳು ಕಡಿಮೆ. ನಿಕ್ಕಂತ ಕಮ್ಯುನಿಟಿಗಳು, ಕುರುಬ ಕಮ್ಯುನಿಟಿ ಆಗಿರ್ಬೋದು, ಈ ಥರ ಹಿಂದುಳಿದ ವರ್ಗದವರು ಆಗಿರ್ಬೋದು, ಅವರಲ್ಲಿ ಯಾವ ಥರ ವೋಟ್ ಮಾಡಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಏನಂದರೆ ಈ ಬ್ರಾಹ್ಮಣರು ಒಂದು 25,000 ಜನ ಇರ್ಬೋದೇನೋ, ಆ ಥರದ್ದು ಸಣ್ಣ ಕಮ್ಯುನಿಟಿಗಳು ಇಲ್ಲಿದೆ. ಆ ವೋಟುಗಳನ್ನು ಬಿಟ್ಟರೆ ಮಿಕ್ಕಿದ ವೋಟುಗಳಲ್ಲಿ ಕಾಂಗ್ರೆಸ್ ಬಹುಪಾಲನ್ನು ತಗೊಂಡ್ರೆ
ಅದು ಕಾಂಗ್ರೆಸ್ಸಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತದೆ. ಅಲ್ಲ, ಈಗ ನಾವು ಸಮೀಕ್ಷೆಗೆ ಹೋದಾಗ ಕೆರೆಗೋಡು ಕೇಸು ಕುಮಾರಸ್ವಾಮಿ ಅವರಿಗೆ ನೆಗೆಟಿವ್ ಆಗುತ್ತೆ ಅನ್ನೋ ಮಾತುಗಳು ಕೇಳಬೇಕು, ಹೌದಾ? ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಯಾಕೆಂದರೆ ಬಿ ಜೆ ಪಿಯವರು ಅದನ್ನು ಒಂದು ಪ್ರಯೋಗಶಾಲೆ ಥರ ಮಾಡಿಕೊಂಡ್ರು. ಬಿ ಜೆ ಪಿಯವರು ಎಲ್ಲ ಜಿಲ್ಲೆಗಳಲ್ಲೂ ಹೋದಾಗಲೂ ಕೂಡ ಈ ಥರದ್ದು ಒಂದು ವಿವಾದಗಳನ್ನು ಸೃಷ್ಟಿ ಮಾಡೋಕ್ಕೆ ಅಥವಾ ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕೆಂದರೆ ಅವ್ರ ಬೇಸ್ಗಳನ್ನು ಅವ್ರು ಹಂಗೆ ಕ್ರಿಯೇಟ್ ಮಾಡೋದು. ನೀವು ಹುಬ್ಳಿ ಧಾರವಾಡದ್ದು ಅಲ್ಲಿಂದ ಶುರು ಮಾಡಿಕೊಂಡ್ರೆ, ನೀವು ಅಲ್ಲಿ ಈದ್ಗಾ ಮೈದಾನದ ವಿವಾದ ಶುರು ಮಾಡಿಕೊಂಡು ಅಲ್ಲಿ ಅವ್ರು ಬೇಸ್ ಮಾಡಿಕೊಂಡ್ರು. ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಏನೇನು ಮಾಡೋದು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಇವು ಗಂಗಾವತಿಲಿ ಏನು ಮಾಡ್ತಿದ್ದಾರೆ ಅಂತ ಗೊತ್ತು. ಅವರು ಪ್ರಯೋಗಶಾಲೆಗಳನ್ನ ಒಂದೊಂದು ಕಡೆ ಮಾಡ್ಕೊತಾರೆ, ಪಿಕ್ ಮಾಡಿ ಅಲ್ಲಿ ವಿವಾದಗಳು ಸೃಷ್ಟಿ ಮಾಡಿ ಅಲ್ಲಿ ತಮ್ಮ ಕಾರ್ಯಕರ್ತರನ್ನು ಡೆವಲಪ್ ಮಾಡ್ತಾರೆ. ಅದು ಪ್ಯಾಟ್ರನ್. ಅದು ಅವ್ರಿಗೇನಂದರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಯಾವಾಗಲೂ ವೀಕೆ, ಯಾವಾಗಲೂ ದುರ್ಬಲವಾಗಿಯೇ ಇರುತ್ತೆ. ಅದು ಯಾವುದೋ ವಿಧಾನಸಭೆ ಚುನಾವಣೆಗಳು ನೀವು ನೋಡಿ. ಸೊ ಅದರಿಂದ ಆಚೆ ಬರೋದಕ್ಕೆ ಅವರು ಏನು ಮಾಡಿದರು, ಈ ಥರದ ಒಂದು ವಿವಾದ ಮಾಡಿದರು. ಅದರಿಂದ ಅವ್ರಿಗೆ ಲಾಭನೂ ಆಗಿರ್ಬೋದು, ನಷ್ಟನೂ ಆಗಿರ್ಬೋದು, ಗೊತ್ತಿಲ್ಲ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದನ್ನು ಮೀರಿ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಕುಮಾರಸ್ವಾಮಿ ವರ್ಷ ಸಿದ್ದರಾಮಯ್ಯ, ಅದೇ ಭಾಳ ಮುಖ್ಯ ಅಂತ ಅನಿಸುತ್ತೆ. ನೇರವಾಗಿ ಅಧಿಕಾರದಿಂದ ಇಳಿದಂಥವ್ರು ತುಂಬ ಜಿಗುಪ್ಸಲಿ ಸಿಗಾಕೊಂಡಂಗೆ ಐತಿ. ಈಗ ಅಧಿಕಾರನೂ ಇಲ್ಲ, ಈ ಕಡೆ ಸಿ ಎಮ್ ಹಾಕಾಗಲಿಲ್ಲ, ಈ ಕಡೆ ಫ್ಯಾಮಿಲಿಲಿ ನಿಖಿಲ್ನು ಗೆಲ್ಸೋಕ್ಕಾಗಲಿಲ್ಲ, ಸತತ ಸೋಲು. ಜೆ ಡಿ ಎಸ್ ಅವರು ಒಂಥರದ್ದು ಫ್ರಸ್ಟ್ರೇಷನ್ಗೊಳಗಾಗಿ ಬಿ ಜೆ ಪಿ ಜೊತೆ ಟೈಅಪ್ ಮಾಡಿಕೊಂಡು ಅನಿಸುತ್ತೆ. ಬಿ ಜೆ ಪಿನ ಮೋದಿನ ಬಾಯಿಗೆ ಬಂದಂಗೆ ಬೈಕೊಂಡೇ ಇದ್ದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ, RSS, BJP. ಕಳೆದ ಚುನಾವಣೆಯಲ್ಲಿ ಏನಾಯಿತು, ವಿಧಾನಸಭೆ ಚುನಾವಣೆಯಲ್ಲಿ ಅವರು 19 ಸ್ಥಾನ ಗೆಲ್ಲುವಂಥ ಹೀನಾಯ ಸ್ಥಿತಿಗೆ ಯಾಕೆ ಹೋದರು ಅಂತಂದರೆ, ಕಳೆದ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರು. ಹೌದು. ಸೊ ಮುಸ್ಲಿಮ್ಸು ನಮಗೆ ಸಪೋರ್ಟ್ ಮಾಡೋದಲ್ಲೇ ಇರೋದ ಕಾರಣಕ್ಕಾಗಿ ನಾವು ಈ ಪಕ್ಷದ ಜೊತೆ ಯಾಕಿರಬೇಕು ಅನ್ನುವಂಥದ್ದು, ಇವ್ರಿಗೆ ಈ ಸಮುದಾಯದ ಜೊತೆ ನಾವು ಯಾಕಿರಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ದೇವೇಗೌಡರ ತಲೆಯಲ್ಲಿ ಬಂದಿರೋಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರು ಪಕ್ಷದ ಹೆಸರಿನ ಜೊತೆ ಇರುವಂಥ ಜಾತ್ಯತೀತ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಅವರು ಬಿ ಜೆ ಪಿ ಜೊತೆ ಹೋಗಿ ಸೇರಿಕೊಂಡ್ರು. ಇದು ಆ ಫ್ರಸ್ಟ್ರೇಷನಿಂದ. ಮತ್ತು ಈಗ 3 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ. 3 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅಂತ ಅವರು ಭಾಳ ಪ್ರಯತ್ನಗಳನ್ನು ಮಾಡಿದ್ದಾರೆ. 3 ಅಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3+1. ಯಾಕಂದರೆ ಅವರು ಬೆಂಗಳೂರು ಗ್ರಾಮಾಂತರ ಸೇರಿಸಿದ್ರೆ ಅವ್ರದ್ದೇ ಕ್ಯಾಂಡಿಡೇಟ್, ಪಾರ್ಟಿ ಮಾತ್ರ ಬೇರೆ. ಈ ಕ್ಷೇತ್ರದಲ್ಲಿ 17.5 ಲಕ್ಷ ಓಟಿದೆ. ಅದ್ರಲ್ಲಿ ಪುರುಷರು 8.5 ಲಕ್ಷ, ಮಹಿಳೆಯರು 9 ಲಕ್ಷ, ಹತ್ರ ಹೆಚ್ಚು ಕಡಿಮೆ ಹತ್ರ ಮತ ಇದೆ. ಬಹುತೇಕ ಇಲ್ಲಿ ಗ್ಯಾರಂಟಿ ವರ್ಕ್ ಆದರೆ ಕಾಂಗ್ರೆಸ್ಗೆ ಪ್ಲಸ್ಸು, ಗ್ಯಾರಂಟಿ ವರ್ಕ್ ಆಗಿಲ್ಲ ಅಂದರೆ ಕುಮಾರಸ್ವಾಮಿ ಗೆಲುವಿನ ನಂತರ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಹೌದೌದು. ಎಸ್, ಇಲ್ಲಿ ಮಳವಳ್ಳಿಲಿ ನೋಡಿ, ಮಳವಳ್ಳಿಲಿ ಅದು ಕಾಂಗ್ರೆಸ್ಸೇ ಲೀಡ್ ತಗೊಳ್ಳೋ ಸಾಧ್ಯತೆ. ಯಾಕಂದ್ರೆ ನರೇಂದ್ರ ಸ್ವಾಮಿ ಇದ್ದಾರೆ, ಭಾಳ ಪವರ್ಫುಲ್ ಲೀಡ್ರು. ಮರಿತಿಬೇಗೌಡರು ಇತ್ತೀಚೆಗೆ ತಾನೇ ಅವರು JDS ಇಂದ ಕಾಂಗ್ರೆಸ್ಸಿಗೆ ಬಂದರು, ಅವರು ಕೆಲಸ ಮಾಡಿರೋಂಥ ಸಾಧ್ಯತೆ ಇದೆ. ಮದ್ದೂರದಲ್ಲಿ 50-50 ಆಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕೂಡ ಕೆಲಸ ಮಾಡಿದ್ದಾರೆ ಅಂತ. ಆದರೂ ಅಲ್ಲೇನೋ 50-50 ಥರನೇ ವಿರೋಧ ಇದೆ ಕುಮಾರಸ್ವಾಮಿ ಅವರಿಗೆ. ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ನೋಡಬೇಕು ಈ ರಿಸಲ್ಟ್ ಬಂದಮೇಲೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಲಾಸ್ಟ್ ಟೈಮ್ 2000 ಲೀಡಲ್ಲಿ ಏನೋ ಗೆದ್ದಿದ್ದು, ಅಲ್ಲೂ ಕೂಡ JDS ಲೀಡ್ ತಗೊಳ್ಳೋಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನಾಗಮಂಗಲದಲ್ಲಿ ಚಲುವರಾಯಸ್ವಾಮಿ, ಅಲ್ಲೂ ಅವರು ಕಡಿಮೆ ಅಂತರದಲ್ಲಿ ಇದ್ದಿದ್ದು, ಬಟ್ ಈ ಸಲ ಪ್ರತಿಷ್ಠೆ ತಗೊಂಡಿದ್ದಾರೆ. ಇಬ್ಬಿಬ್ರು ಮಿನಿಸ್ಟರ್ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ. ಹೌದು. ಆದರೂ ಕೂಡ ಅಲ್ಲೂ ಕೂಡ ತುಂಬ ಲೀಡ್ ಏನು ಕಾಂಗ್ರೆಸ್ ತಗೊಳ್ಳೋಕೆ ಸಾಧ್ಯತೆ ಕಡಿಮೆ ಕಾಣಿಸ್ತಾ ಇದೆ. ಮೇಲ್ಕೋಟೆಯಲ್ಲಿ ದರ್ಶನ್ ಅವ್ರದ್ದು ವರ್ಚಸ್ಸೇನಂತ ಏನು ಕಾಣಿಸ್ತಾ ಇಲ್ಲ. ಅವರು MLA ಆಗಕ್ಕೆ ಮುಂಚೆ ಇದ್ದಂಥ ವರ್ಚಸ್ಸು ಈಗ MLA ಆದಮೇಲೆ ಅಷ್ಟು ಕಾಣ್ತಾ ಇಲ್ಲ. ಅಲ್ಲೂ 50-50 ಏನಾದ್ರು ವರ್ಕೌಟ್ ಮಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಓಟ್ ತಂದು ಕೊಡ್ತಾರೆ. ಪುಟ್ಟರಾಜು ಲೀಡ್ ಇದ್ದೇ ಇರುತ್ತೆ. ಹೌದು. KR ನಗರದಲ್ಲಿ ಸಾರಾ ಮಹೇಶ್ವರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲಿ JDS ಸ್ವಲ್ಪ ಲೀಡ್ ತಗೊಬೋದು. KR ಪೇಟೆಯಲ್ಲೂ ಕೂಡ JDS ಲೀಡ್ ತಗೊಳ್ಳೋಂಥ ಸಾಧ್ಯತೆ ಈಗಾಗಲೇ JDS ಇದೆ. ಅದು ಏಕೈಕ ಒಂದು ಇದೆ ಅದು ಕ್ಷೇತ್ರ ಅವ್ರಿಗೆ, JDS ಅವ್ರಿಗೆ. ಇನ್ನು ಶ್ರೀರಂಗಪಟ್ಟಣದಲ್ಲೂ ಕೂಡ ಅಲ್ಲೂ ಸ್ವಲ್ಪ ಬಂಡಿಸಿದೇಗೌಡರು, ಅಲ್ಲೂ 50-50 ಥರನೇ ಆಗುತ್ತೆ. ಕಾಂಗ್ರೆಸ್ ಒಳಗಡೆನೂ ಏನೇನೋ ಸಮಸ್ಯೆಗಳಿದ್ವು ಅಲ್ಲಿ, ಆ ಥರ ಆಗಿ ಅಲ್ಲೂ 50-50 ಥರ ಆಗೋ ಕಾಣಿಸುತ್ತೆ. ಒಟ್ಟಾರೆಯಾಗಿ ಇದೇನಂತಂದ್ರೆ, ನೀವು ಮಂಡ್ಯ ಜಿಲ್ಲೆಯಲ್ಲಿ ಚೆನ್ನಾಗಿ ಓಡಾಡಿರ್ತೀರ, ನಿಮ್ಗೆ ಗೊತ್ತಿದೆ. ಅಲ್ಲಿ ಕಾಂಗ್ರೆಸ್ ಮನೆಗಳು JDS ಮನೆಗಳು ಅಂತಲೇ ಇರ್ತವೆ ಹೌದೌದು ಅಲ್ವಾ?
ಮನೆ ಒಳಗೂನು ಇರ್ತವೆ. ಇರ್ತವೆ. ನೀವು ಕಾಂಗ್ರೆಸ್ ಕೋಟ್ ಹಾಕ್ತೀರಿ, ಆ ಊರಿಗೆ ಹೋದ್ರೆ ಅವ್ರು JDS ಮನೆಯವರು, ಇವ್ರು ಕಾಂಗ್ರೆಸ್ ಮನೆಯವರು ಅಂತ ಆ ಥರದ ಡಿವಿಷನ್ಗಳು ಇರ್ತವೆ. ಸೊ ಹಂಗಾಗಿ ಒಕ್ಕಲಿಗರಲ್ಲೂ ಎಲ್ಲರೂ ಕೂಡ 7.5 ಲಕ್ಷ ಜನ ಏನು ಓಟಿಸಿದೆ, ಅದರಲ್ಲಿ ಒಂದು 80% ಮೇಲೆ ಓಟ್ ಆಗಿದೆ ಈ ಸಲ ಮಂಡ್ಯದಲ್ಲಿ. ಆ ಲೆಕ್ಕಾಚಾರ ತಗೊಂಡೊಂದು 6.5 ಲಕ್ಷ ಜನನೂ ಹೋಗಿ JDSಗೆ ಓಟ್ ಮಾಡಿರ್ತಾರೆ ಅಂತ ಹೇಳಕ್ ಬರಲ್ಲ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಕುಮಾರಸ್ವಾಮಿ ಏನಾದ್ರು ಗೆದ್ದರೆ ಭಾಳ ಅಲ್ಪ ಅಂತರದಲ್ಲಿ ಗೆಲ್ಬೇಕಷ್ಟೇ. ಅಂದರೆ ನೆಕ್ ಟು ನೆಕ್ ಫೈಟ್ ಅಂತ ನಾವು ಹೇಳ್ಬೋದು. ಇಲ್ಲಿ 50-50 ಥರದ ಫೈಟ್ ಕಾಣಿಸ್ತಾ ಇದೆ. ಓಕೆ, ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆಮೇಲೆ ಹೆಣ್ಮಕ್ಳು ನಿರ್ಣಾಯಕ. ಹೌದು, ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಅಂದಾಜು ಮಾಡೋದಕ್ಕೆ. ಯಾಕಂದ್ರೆ ಈ ರಾಜಕೀಯ ಮಂಡ್ಯ ಲೋಕಸಭಾ ಕ್ಷೇತ್ರನೇ ಹೆಂಗೆ, ಭಾಳ ಸ್ಮಾರ್ಟ್ ಜನ. ಯಾರಿಗೊಂದು ಕಡೆ ಟೈಮಲ್ಲಿ ಅನ್ಕೊಂಬಂದು ಯಾರಿಗೂ ಓಟ್ ಹಾಕ್ತಾರೋ ಗೊತ್ತಾಗಲ್ಲ. ಹಾಗಾಗಿ ಈ ಸಲ ಬಹುತೇಕ ಒಂದು ಹೆಜ್ಜೆ JDS ಮುಂದೆ ಇದ್ದರೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಮತ್ತು ಯಾವ್ಯಾವ ಕೆಲಸ ಎಲ್ಲೆಲ್ಲ ಅಸಮಾಧಾನ ಇದೆ, ಯಾರನ್ನು ಒಳಗೆ ತೊಗೊಂಡಿದ್ದಾರೆ, ಯಾರನ್ನು ಹೊರಗಡೆ ಕಳಿಸಿದ್ದಾರೆ, ಎಲ್ಲವೂ ಕ್ಯಾಲ್ಕುಲೇಟ್ ಆಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಕುಮಾರಸ್ವಾಮಿ ಮುಂದೆ ಇರ್ತಾರೆ. ಸ್ಟಾರ್ ಚಂದ್ರ ಅವರು ಗೆಲುವಿನ ಓಟದಲ್ಲಿ ಹಿಂದೆ ಬಿದ್ದಿದ್ದಾರೆ, ಅವರಿಂದ ಹಿಂದೆ ಓಡ್ತಾ ಇದ್ದಾರೆ. ಗೆಲ್ತಾರ ಸೋಲ್ತಾರ ಅನ್ನೋದನ್ನ ನಾವು ಚುನಾವಣೆ ದಿನ ಮತ್ತೊಮ್ಮೆ ವಿಮರ್ಶಿಸೋಣ. ಎಸ್, ನೇರವಾಗಿ ಈಗ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದ್ಬಿಡೋಣ. ಸರ್, ತುಮಕೂರು ಲೋಕಸಭಾ ಕ್ಷೇತ್ರ ಇದು ಬಹುತೇಕ ಯಾವಾಗಲೂ ಚರ್ಚೆ ಆಗುವಂಥ ಕ್ಷೇತ್ರ ಅಂತ ಆಗ್ಬಿಟ್ಟೈತೆ. ಕಳೆದ ಚುನಾವಣೆಯಿಂದನೂ ಕೂಡ ದೇವೇಗೌಡರು ಯಾವಾಗ ಈ ಕಡೆಗೆ ಬಂದರು ಅವಾಗಿಂದನೂ ಚರ್ಚೆಗೆ ಒಳಪಡ್ತಾನೆ ಇದೆ. ದೇವೇಗೌಡರೂ ಗೆಲ್ಲಿಲ್ಲ, ಯಾರನ್ನೋ ಗೆಲ್ಲಿಸ್ಬಿಟ್ಟು ನಾವು ಮಕನೂ ನೋಡಲಿಲ್ಲ ಅನ್ನೋ ಲೆವೆಲ್ಗೆ ತುಮಕೂರು ಕ್ಷೇತ್ರ ತಲುಪಿಬಿಟ್ಟೈತೆ. ಈಗ ಮೂಲತಃ ತುಮಕೂರು ಜಿಲ್ಲೆಯಾದ ಮುದ್ದನ್ಮೇಗೌಡರವರು ಮತ್ತೆ ಕಣದಲ್ಲಿದ್ದಾರೆ. ಸೋಮಣ್ಣವರು ಪಾಪ 2 ಕಡೆ ನಿಂತು ಸೋತು ಮತ್ತೆ ಅಧ್ಯಕ್ಷರಾಗಬೇಕು ನಾನು BJPಲಿ ಅಂತೇಳಿ ಅದಕ್ಕೆ ಲಾಬಿ ಮಾಡಿ ಅದೂ ಸಿಗ್ದೇನೆ, ಕಡೆಗೆ ಏನಾದರೂ ಮಾಡಿ MLC ಆಗೋಣ ಅಂದ್ರೆ ಅದೂ ಸಿಗ್ದೇನೆ, ಕಡೆಗೆ ಲೋಕಸಭೆಗೆ ಟ್ರೈ ಮಾಡ್ಬಿಡೋಣ ಅಂತೇಳಿ ತುಂಬ ಲಾಬಿಯ ನಂತರ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟು ದೊರಕಿಸ್ಕೊಂಡವ್ರು. ಏನಾಗುತ್ತೆ ಸರ್, ಏನಾಗ್ಬೋದು ಈ ಕಡೆ? ತುಮಕೂರು ನೋಡಿ ಚಂದನ್, ಹೆಂಗಂದರೆ 2 ಘಟಾನುಘಟಿಗಳು, ರಾಜಕಾರಣಿಗಳು, ಪಳಗಿದ ರಾಜಕಾರಣಿಗಳು, ಚುನಾವಣೆಗಳನ್ನು ನಡೆಸಿ ಅಭ್ಯಾಸ ಇರುವಂಥ ರಾಜಕಾರಣಿಗಳು. ಒಂದು ಮುದ್ದನ್ಮೇಗೌಡರು, ಈ ಕಡೆ ಸೋಮಣ್ಣ ಅವರು. ಸೊ ಆಬ್ವಿಯಸ್ಲಿ ಫೈಟ್ ಇದ್ದೇ ಇರುತ್ತೆ ಅನ್ನೋದು ಮೊದಲ ಹಂತದಲ್ಲೇ ನಮಗೆ ಗೊತ್ತಾಗೋಯ್ತು. ಸೊ ಸೋಮಣ್ಣ ಅವರಿಗೆ ಇದು ಬಹುಶಃ ಕೊನೆಯ ಅವಕಾಶ ಅನಿಸುತ್ತೆ ನನಗೆ. ಯಾಕೆಂದರೆ ಅವ್ರಿಗೆ ಈಗಾಗಲೇ ವಯಸ್ಸಾಗಿದೆ, ಇನ್ನು ಮುಂದಿನ ವಿಧಾನಸಭೆ ಚುನಾವಣೆ ಬರೋಷ್ಟೊತ್ತಿಗೆ ಇನ್ನೂ ವಯಸ್ಸಾಗಿರುತ್ತೆ. ಬಟ್ ಭಾಳ ಎನರ್ಜೆಟಿಕ್ ಆಗಿರ್ತಾರೆ ಅವ್ರು, ವಯಸ್ಸಾದರೂ ವಯಸ್ಸು ಕಾಣಿಸ್ತಲ್ಲ ಅವ್ರಿಗೆ. ಅವ್ರಿಗಿದು ಒಂದು ಹಂತದಲ್ಲಿ ಇದು ಇನ್ನು ದೊಡ್ಡ ಅಗ್ನಿ ಪರೀಕ್ಷೆ ಅವರಿಗೆ. ಈ ಚುನಾವಣೆಯಲ್ಲಿ ಅವ್ರು ಗೆದ್ದರೆ ರಾಜಕೀಯವಾಗಿ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಕೂಡ ತುಂಬ ಅವರು ಕೆಲಸ ಮಾಡಿದ್ದಾರೆ ತುಮಕೂರು ಇದರಲ್ಲಿ. ಅವರಿಗೆ ಟಿಕೆಟ್ ಸಿಗ್ಬೋದು ಅನ್ನೋದು ಮೊದಲೇ ಅವ್ರಿಗೆ ಗೊತ್ತಿತ್ತು. ಅವಾಗಿಂದನೇ ಅವರು ತಮ್ಮ ನೆಟ್ವರ್ಕನ್ನು ಬಲಪಡಿಸ್ಕೊಂಡು ಅಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ದೇವೇಗೌಡರು, ನೀವು ಹೇಳಿದ್ರಿ ಅವಾಗಲೇ, ದೇವೇಗೌಡರು ಇಲ್ಲಿ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಮುದ್ದನ್ಮೇಗೌಡರು ಮುನಿಸ್ಕೊಂಡು BJPಗೆ ಸೇರ್ಕೊಂಡಿದ್ರು. BJPಲಿ ಅವ್ರು ಆಕ್ಟಿವ್ ಆಗಿರಲಿಲ್ಲ, ಮತ್ತೆ ತಿರ್ಗಾ ವಾಪಸ್ ಬಂದರು. ಈಗ ಅಸಮಾಧಾನದಿಂದ ಹೋಗಿದ್ರು, ಅವ್ರಿಗೆ ನನ್ ಬೇಡವಾದ ಈ ಒಂದು ಮೈತ್ರಿಯಿಂದ ಅಂತೇಳಿ ಬೇಜಾರು. ಈ ಬಾರಿ ಏನಾಯ್ತು, KN ರಾಜಣ್ಣ ಮತ್ತೆ ಇವರು G ಪರಮೇಶ್ವರ್ ಇವರೆಲ್ಲ ಸೇರ್ಕೊಂಡು ಆಪರೇಷನ್ ಮಾಡಿ ಅವ್ರನ್ನ ಕರ್ಕೊಂಡು ವಾಪಸ್ ಕರ್ಕೊಂಡ್ಬಂದು ಮತ್ತೆ ಟಿಕೆಟು ಕೊಟ್ಟು ನಿಲ್ಲಿಸಿದ್ದಾರೆ. ಬಹುಶಃ ಮುದ್ದನ್ಮೇಗೌಡರು ಅಲ್ದಲೆ ಈ ಕ್ಷೇತ್ರದಲ್ಲಿ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿದ್ರೆ ಸೋಮಣ್ಣ ಅವರಿಗೆ ಆರಾಮಾಗಿ ಗೆಲ್ತಾ ಇದ್ರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಮುದ್ದನ್ಮೇಗೌಡರಿಗೆ ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲೆಲ್ಲ ಅವರಿಗೆ ಒಳ್ಳೆ ವಾತಾವರಣ ಇತ್ತು. ಯಾವುದೇ ಚುನಾವಣೆ ಆಗಿರಲಿ, ಒಂದು 2%, 3% ಓಟ್ಗಳಿರ್ತಾವಲ್ಲ, ಅವು ಏನಾಗ್ತವೆ ಅಂತಂದರೆ ಅವು ಯಾರಿಗಾದ್ರೂ ಹೋಗ್ಬಿಡ್ತಾವೆ. ಲೀಡರ್ಗಳು ಪರ್ಚೇಸ್ ಆಗುವಂಥ, ಖರೀದಿ ಆಗೋಂಥ ಮತಗಳು ಇದ್ದೇ ಇರ್ತವೆ, ಅಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇದ್ದೇ ಇರ್ತವೆ. ಲಾಸ್ಟ್ ಟೈಮ್ ವೋಟಿಂಗ್ ಟೈಮ್ ಅದು. ಅಲ್ಲ, ಲಾಸ್ಟ್ ಟೈಮ್ಗಿಂತನೂ ಆರಾಮದಲ್ಲೇ ಮಾಡಿಬಿಡ್ತಾರೆ ಅವರು. ಸೋಮಣ್ಣ ಇಂಥವ್ರನ್ನ ಪಿಕ್ ಮಾಡೋದ್ರಲ್ಲಿ ಭಾಳ ನಿಸ್ಸಿಮ್ರು. ಯಾರಿಗೆ ಅಸಮಾಧಾನ, ಸಣ್ಣ ಲೀಡರ್ಗಳನ್ನ ಕರೆಸಿ ಅವ್ರಿಗೆ ಆಪ್ರೇಷನ್ ಮಾಡೋವಂಥದ್ದು ಅವ್ರಿಗೆ ಅದರಲ್ಲಿ ಪಳಗಿದ ಕೈ ಅದು. ಅದನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಮುದ್ದನ್ಮೇಗೌಡರು ಅದನ್ನು ಮಾಡೋಕ್ಕಾಗಲಿಲ್ಲ.
ಆ ಕೆಲಸವನ್ನು ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ವ್ಯವಸ್ಥಿತವಾಗಿ ಈ ಬಾರಿ ಅವ್ರ ಕ್ಯಾಂಪೇನ್ ಅಷ್ಟು ಚೆನ್ನಾಗಿ ನಡೀಲಿಲ್ಲ ಅಂತದ್ದು ಒಂದು ಕ್ಷೇತ್ರದಲ್ಲಿ ಕೇಳ್ತಾರಂಥದ್ದು. ಆದರೂ ಕೂಡ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದರೆ ಸೋಮಣ್ಣವರು ಹೊರಗಿಂದ ಬಂದವರು ಅಂತ. ಹೌದು, ಅದು ಒಂದು. ಎರಡನೇದು, ತುಮಕೂರು ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಕ್ಕಲಿಗರಲ್ಲಿ ಸ್ವಲ್ಪ ಅಸಮಾಧಾನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಆ ಅಸಮಾಧಾನ ಅವ್ರಿಗೆ ಎರಡೂ ಕೂಡ ವಿರೋಧವಾಗಿ ಕಾಣಿಸುತ್ತೆ. ಇನ್ನು ಜೆ.ಸಿ. ಮಾಧುಸ್ವಾಮಿ ಅವರು ಟಿಕೆಟ್ ಕೇಳಿದ್ರೆ ಅವ್ರಿಗೆ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಕೆಲಸ ಮಾಡಲಿಲ್ಲ ಅನ್ನೋದು ಅದು ಕೂಡ ಒಂದು ಸೋಮಣ್ಣವ್ರ ವಿರುದ್ಧ ಇರುವಂಥ ಇದು. ಆದರೆ ವಿಶೇಷ ಅಂದರೆ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಬರ್ತಾ ಇದ್ದಿದ್ದು ಓಟು ಲಿಂಗಾಯತ್ ಓಟ್ಸು. ಲಿಂಗಾಯತ್ ಓಟ್ಸು ಸಹಜವಾಗಿ ಸೋಮಣ್ಣ ಕಡೆ ಅವ್ರ ವಿರೋಧ ಇದ್ದರೂ ಕೂಡ ಸೋಮಣ್ಣ ಕಡೆ ಹೋಗಿರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದು ನನಗೆ ತುಂಬ ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಈ ಚುನಾವಣೆಯಲ್ಲಿ ಅಂತ ನನಗೆ ಅನಿಸಲ್ಲ. ಆಮೇಲೆ ಸ್ವಲ್ಪ ಕ್ಷೇತ್ರದಲ್ಲಿರುವಂಥ ಒಳ ಜಗಳಗಳು ಇವುಗಳು ಕೂಡ ಇಲ್ಲಿ ಸೋಮಣ್ಣವರಿಗೆ ಸ್ವಲ್ಪ ಪೆಟ್ಟು ಕಾಣಿಸುವಂಥ ಸಾಧ್ಯತೆ ಇದೆ. ಅಟ್ ದ ಸೇಮ್ ಟೈಮ್ ಮುದ್ದನ್ಮೇಗೌಡರಿಗೂ ಕೂಡ ನೆಗೆಟಿವ್ ಭಾಳ ಇದೆ. ಅವರು ಸಡನ್ನಾಗಿ ಈಗ ಬಂದು ಹೋದ ಸಲ ಅವರು ಪಾರ್ಟಿ ಬಿಟ್ಟು ಹೋಗಿದ್ದು ಮತ್ತು ವಾಪಸ್ ಬಂದಿದ್ದು, ಆಮೇಲೆ ಕಾರ್ಯಕರ್ತರ ಜೊತೆ ಒಂದು ವ್ಯವಸ್ಥಿತವಾಗಿ ಒಂದು ನೆಟ್ವರ್ಕ್ ಮಾಡ್ದಲ್ಲೇ ಇದ್ದಿದ್ದು, ಇದೆಲ್ಲ ಕೂಡ ಅವರಿಗೆ ಸ್ವಲ್ಪ ಮೈನಸ್ ಆಗುವಂಥ ಸಾಧ್ಯತೆ ಇದೆ. ಲಿಂಗಾಯತ್ ವೋಟ್ಸು ಕನ್ಸಾಲ್ಟೇಷನ್ ಆಗೋದ್ರಿಂದ ಅದು ಕೂಡ ಮುದ್ದನ್ಮೇಗೌಡರಿಗೆ ಅದು ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುದ್ದನ್ಮೇಗೌಡರಿಗೆ ದೊಡ್ಡ ರಿಸ್ಕ್ ಇರೋದೇ JDS. ಯಾಕೆಂದರೆ JDS ತುಮಕೂರು ಜಿಲ್ಲೆಯಲ್ಲಿ ತುಂಬ ಪ್ರಭಾವಶಾಲಿಯಾಗಿರೋದ್ರಿಂದ ಆ ವೋಟ್ಗಳೆಲ್ಲ ಟ್ರಾನ್ಸ್ಫರ್ ಆಗಿಬಿಟ್ರೆ BJPಗೆ ಮುದ್ದನ್ಮೇಗೌಡರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಈ ಮಾತಂದರೆ ನಾವು 2019 ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಇತ್ತು, ಆದರೆ ಎಲ್ಲೂ ಕೂಡ ಅದು ವೋಟ್ ಟ್ರಾನ್ಸ್ಫರ್ ಆಗಿರಲಿಲ್ಲ. ಆದರೆ ಈ ಬಾರಿ ಆ ಥರ ಆಗಿಲ್ಲ. BJP ಮತ್ತು JDS ಮೈತ್ರಿ ಇದೆ. JDS ಅಭ್ಯರ್ಥಿ ಇರೋ ಕಡೆ BJP ಓಟ್ಗಳು ಬಿದ್ದಿದೆ, BJP ಅಭ್ಯರ್ಥಿ ಇರೋ ಕಡೆ JDS ಮತಗಳು ಟ್ರಾನ್ಸ್ಫರ್ ಆಗಿದೆ. ಸೊ ಅದು ಮುದ್ದನ್ಮೇಗೌಡರಿಗೆ ಸ್ವಲ್ಪ ಸಮಸ್ಯೆ ಆಗೋಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಎಸ್ ಸರ್, ಈಗ ನೇರವಾಗಿ ಬರೋದಾದರೆ ಒಂದು ಸೋಮಣ್ಣವ್ರದ್ದು BBMP ಚುನಾವಣೆಯಿಂದ ಅವರ ಜೀವನವನ್ನು ಸ್ಟಾರ್ಟ್ ಮಾಡಿದಂಥವ್ರು. ನಂತರ ವಿಧಾನ ಪರಿಷತ್ತಲ್ಲಿ ಸದಸ್ಯರಾದರು, ಸಚಿವರಾದರು, ಕಳೆದ ವಿಧಾನಸಭೆಯಲ್ಲಿ ಸ್ಪರ್ಧಿಸಿ ಸೋತರು ಕೂಡ. ಒಂದು ಈ ಕಡೆ ಮುದ್ದನ್ಮೇಗೌಡ ಕಡೆ ಬಂದರೆ ಅವರು 31 ನ್ಯಾಯಾಧೀಶರು, ರಾಜೀನಾಮೆ ಕೊಟ್ಟು ಬಂದು 2 ಸಲ ಶಾಸಕರಾದರು, ಅದಾದಮೇಲೆ ಒಂದು ಸಲ ಸಂಸತ್ ಸದಸ್ಯರಾದರು, ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗೂ ಕಾರ್ಯನಿರ್ವಹಿಸಿದ್ರು. ಮತ್ತು ಅವ್ರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಸರ್ ಅಲ್ಲಿ. ಸೌಮ್ಯ ಸ್ವಭಾವದವರು, ಕೈಗೆ ಸಿಗ್ತಾರೆ. ಈ ರೋಡ್ ಮಾಡಿಸ್ತವ್ರು ಅವರು, ಹೈವೇ ಮಾಡಿಸ್ತವ್ರು ಅವರು, ಚರಂಡಿ ಮಾಡಿಸ್ತವ್ರು ಅವರು, HAL ತಂದವ್ರು ಅವರು. ಹಿಂಗೆ ಒಂದು ಇಷ್ಟು ಹೇಳ್ತಾರೆ ಜನಗಳು, ಒಬ್ಬರಲ್ಲ ಲಿಸ್ಟ್ ಹೇಳ್ತಾರೆ. ಮಾಧುಸ್ವಾಮಿ ಅವ್ರ ಊರಲ್ಲಿ ಮಾಧುಸ್ವಾಮಿ ಅವ್ರು ಹೊಗಳೋದು ಬಿಟ್ಬಿಟ್ಟು ಮಾಧುಸ್ವಾಮಿ ಅವರು ನಮಗೆ ಸಹಾಯ ಮಾಡೋರೆ, ಏನು ಮಾಧುಸ್ವಾಮಿ ಅವರು ಓಟ್ ಹಾಕು ಅಂದ್ರೆ ಓಟ್ ಹಾಕ್ತಾರೆ BJPಗೆ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರು ನೇರವಾಗಿ ಹೇಳ್ತಾರೆ, ಮಾಧುಸ್ವಾಮಿ ಅವ್ರಿಗೆ ಇಲ್ಲಿ ಮಾಡಿರ್ಬೋದು, ಇಡೀ ತುಮಕೂರಿಗೆ ಮತ್ತು ನನ್ನೂರಿಗೆ ಮಾಡಿರೋದು ಮುದ್ದನ್ಮೇಗೌಡರು ಅಂತ ಹೇಳ್ತಾರೆ. ಈ ಸೌಮ್ಯ ಸ್ವಭಾವದವರು, ತಂದಂಥವ್ರು, ಮಾಡಿದಂಥವ್ರು, ಇದೆಲ್ಲ ಈ ಸಲ ವರ್ಕ್ ಆಗುತ್ತಾ? ಖಂಡಿತ ಅವೆಲ್ಲ ವರ್ಕ್ ಆಗೇ ಆಗುತ್ತೆ. ಎಲೆಕ್ಷನಲ್ಲಿ ಜನ ಕ್ಯಾಂಡಿಡೇಟ್ಗಳನ್ನ ನೀವು ದುಡ್ಡು ಖರ್ಚು ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಸ್ಟ್ರಾಟಜಿ ಮಾಡ್ತೀರಾ, ನೆರೆಟಿವ್ಗಳನ್ನ ಸೆಟ್ ಮಾಡ್ತೀರಾ, ಕ್ಯಾಂಪೇನ್ಗಳನ್ನು ಮಾಡ್ತೀರಾ, ಎಲ್ಲನೂ ಸರಿಯೇ. ಆದರೆ ಕ್ಯಾಂಡಿಡೇಟ್ ಒಂದು ಗೆಸ್ಚರ್ ಇದೆಯಲ್ಲ, ಅವರ ಒಂದು ಮ್ಯಾನರಿಸಮ್ ಇದೆಯಲ್ಲ, ಅವ್ರ ಬಿಹೇವಿಯರ್ ಇದೆಯಲ್ಲ, ಜನ ಅದನ್ನು ಕೂಡ ಪರಿಗಣಿಸ್ತಾರೆ, ಭಾಳ ಮುಖ್ಯವಾಗಿ ಪರಿಗಣಿಸ್ತಾರೆ. ಇಲ್ಲಿ ನಾನು ಅದಕ್ಕೆ ಹೇಳಿದ್ದು ಘಟಾನುಘಟಿಗಳು ಅಂತ ಹೇಳಿದ್ದು. ನೀವೇನೇನು ಹೇಳಿದ್ರೋ ಅದೆಲ್ಲ ಮಾತು ಸೋಮಣ್ಣಗೂ ಅನ್ವಯಿಸುತ್ತೆ. ಆದರೆ ತುಮಕೂರು ಕ್ಷೇತ್ರದಲ್ಲಿ ಅವ್ರು ಏನು ಮಾಡೋಕ್ಕಾಗಿಲ್ಲ. ಅವ್ರು ಹಿಂದೆ ಕೆಲಸ ಮಾಡಿದಂಥ ಕ್ಷೇತ್ರಗಳು ಹೋಗಿ ಕೇಳಿದ್ರೆ ಅದನ್ನೇ ಹೇಳ್ತಾರೆ. ಸೋಮಣ್ಣವ್ರಿಗೂ ಕೂಡ ಅದೇ ವರ್ಚಸ್ಸು, ಅದೇ ಸಾಫ್ಟ್ನೆಸ್ಸು, ಅದೇ ಬಟ್ ಅದು ತುಮಕೂರು ವರ್ಕ್ ಆಗುತ್ತಾ ಅನ್ನೋದು ಅದೇ ಇರೋದು ಪ್ರಶ್ನೆ. ಅವರು ಜನಗಳನ್ನು ಮಾತಾಡ್ಸೋ ರೀತಿ ಅದೇ ಥರನೇ. ಯಾರೇ ಹೋದರೂ ಕೂಡ ಅವ್ರ ಹತ್ರ ಅವ್ರ ಮನೆ ಬಾಗಿಲು ಓಪನ್ ಮಾಡಿ ಇಟ್ಕೊಂಡಿರ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಆಗುತ್ತೋ ಬಿಡುತ್ತೋ ಅವ್ರ ಜೊತೆ ಮಾತಾಡುವಂಥ ಕೆಲಸ ಮಾಡ್ತಾರೆ. ಅಂದರೆ ಇವರೆಲ್ಲ ಏನಂದರೆ ಜನಗಳ ಜೊತೆ ಇದ್ದಂಥ ರಾಜಕಾರಣಿಗಳು. ಹಾಗಾಗಿ ಈ ಫೈಟಿಂಗ್ ಭಾಳ ಕುತೂಹಲ ಕೇಳಿಸುತ್ತೆ. ಆಬ್ವಿಯಸ್ಲಿ ಇಲ್ಲಿ ಏನಾಗುತ್ತೆ ಅಂತ ನೀವು ಹೇಳ್ದಂಗೆ ತುಮಕೂರಿನವ್ರಿಗೆ ನಮ್ಮವರು ಅನ್ನೋದೊಂದು ಕೂಡ ಪ್ಲಸ್ ಆ್ಯಡ್ ಆಗುತ್ತೆ. ನಮ್ಮ ಜಿಲ್ಲೆಯವರು ನಮಗೆ ಕೈ ಸಿಗ್ತಾರೆ, ಸೋಮಣ್ಣ ಇಲ್ಲಿಂದ ಬಂದವರು, ಹುಡ್ಕೊಂಡು ಹೋಗೋಣ, ಅದೆಲ್ಲ ಕೂಡ
ಅವರಿಗೆ ಮೈನಸ್ ಆಗುವಂಥ ಸಾಧ್ಯತೆ ಇದೆ. ಬಹುತೇಕ ನಾವು ಸರ್ವೆ ಮಾಡಿದ್ರಲ್ಲಿ ಸರ್, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತುರುವೇಕೆರೆ, ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಮತ್ತು ಗುಬ್ಬಿ, ಕೊರಟಗೆರೆ ಇಷ್ಟು ಮುಗಿಸಿದ್ವಿ. ಮಧುಗಿರಿ ರಾಜಣ್ಣವ್ರ ಕ್ಷೇತ್ರ ಬಿಟ್ಟು ಇನ್ನೆಲ್ಲ ಮುಗಿಸ್ಬಿಟ್ಟಿದ್ದೀವಿ ನಾವು ಇಲ್ಲಿ ಬಹುತೇಕ. ಬಟ್ ಚಿಕ್ಕನಾಯಕನಹಳ್ಳಿ JDS, ಮುಖ್ಯವಾಗಿ JDS BJP ಇರೋ ಜಾಗನೇ ತೊಗೊಂಡ್ಬಿಡ್ತೀನಿ ನಾನು. ಅಂದರೆ ಜಾಸ್ತಿ ಮಾತಾಡೋಕ್ಕೋಗಲ್ಲ, ಹೇಳ್ಬಿಡ್ತೀನಿ. ಚಿಕ್ಕನಾಯಕನಹಳ್ಳಿಲಿ ಸೇಮ್ ಒಪಿನಿಯನ್, ಈಗ ಏನು ಹೇಳಿದೆ ಅದು ಲಿಸ್ಟ್ ಕೊಡ್ತಾರೆ ಜನಗಳು, ಅದು ಸೇಮ್ ಅದೇ ಥರ ಲಿಸ್ಟ್ ಕೊಡ್ತಾರೆ. ಇನ್ನು ತಿಪ್ಟೂರ್ಗೆ ಹೋದರೆ ಷಡಾಕ್ಷಿ ಅವರ ಮೇಲೆ ಬೇಸರ ಇದೆ ಜನಗಳಿಗೆ, ಷಡಾಕ್ಷಿ ಅವರ ಮೇಲೆ ಬೇಜಾರಿದೆ. ಆದರೆ ಸಂಸದ ಅಂತ ಬಂದರೆ ಮುದ್ದನ್ಮೇಗೌಡನಿಗೆ ಬೆಂಬಲ ಇದೆ. ನೀವು ನೋಡಿರ್ಬೋದು, ಇಡೀ ಕರ್ನಾಟಕದಲ್ಲೇ ಒಂದು ತಾತಂದು ವೈರಲ್ ಆಯಿತು ನಮ್ಮ ಕಂಟೆಂಟು. ಒಬ್ಬ ಮಾತಾಡಿದ್ದು, ಇಂದಿರಾ ಗಾಂಧಿ ಏನು ಮಾಡಿದ್ರು, ರಾಜೀವ್ ಗಾಂಧಿ ಏನು ಮಾಡಿದ್ರು, ಅವ್ರ ಮೇಲೆ ಬಂದ್ಬಿಟ್ಟು ಇನ್ನು ಮೋದಿ ಕುತ್ಕೊಂಡು ಹಿಂಗೆಲ್ಲ ಮಾಡ್ತಾವನಲ್ಲಯ್ಯ ಸರಿನಾ ಅಂತೇನೋ ಮಾತಾಡಿದ್ರು ಅವರು. ಅದನ್ನ ಹೇಳಿದ್ದು ಇದೇ ತಿಪ್ಟೂರು. ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಲ್ಲಿ ಜನ ಅಂತಂದರೆ, ಹಳೆ ತಲೆಗಳು, ಯಂಗ್ ಜನ್ರೇಷನ್ ಬಿಟ್ಬಿಡಿ, ಹಳೆ ತಲೆಗಳು ಈ ಥರ ಮಾತಾಡ್ತಾರೆ. ಹೊಸ ತಲೆಮಾರಿನವರು ಕೂಡ HAL ಬಗ್ಗೆ ಮಾತಾಡ್ತಾರೆ. ಬಟ್ ಅವ್ರಿಗೆ ನೋವೇನಿದೆ, ತಿಪ್ಟೂರಲ್ಲಿ ತುರುವೇಕೆರೆಲಿ ಏನಿದೆ, ಫ್ಯಾಕ್ಟ್ರಿಗಳು ಮುಚ್ಚೋಗಿದೆ ಅನ್ನೋದು, ತೆಂಗಿನ ಫ್ಯಾಕ್ಟ್ರಿಗಳು ಈ ಥರದ್ದು ಏನಿದೆ ಅಲ್ಲಿ ಮೂಲ ಸೌಕರ್ಯ. ಅಂದರೆ ತೆಂಗಿನ ಒಂದು ಉತ್ಪಾದನೆಗಳು ಬೇರೆ ಬೇರೆ, ನಾರು ಇರ್ಬೋದು, ಏನೇನೋ ಇದೆಲ್ಲ ಇಂಡಸ್ಟ್ರಿಗಳು, ಆ ಇಂಡಸ್ಟ್ರಿಗಳೆಲ್ಲ 100 ಇಂಡಸ್ಟ್ರಿ ಇತ್ತು ಅಂತಂದರೆ ಆಗಿರೋದು ಈಗ 8-9 ಬಂದು ನಿಂತ್ಕೊಂಡಿದೆ ಅಂತ. ಇದ್ರ ಮೇಲೆ ಅಸಮಾಧಾನ ಆಗಿದೆ ಅಲ್ಲಿ ಜನಗಳು. ಆ ಅಸಮಾಧಾನ ಯಾರ ಮೇಲೆ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೌದು, ಅದು ಈ ಅಸಮಾಧಾನ ಇದೆ. ಬಟ್ BJP ಮೇಲಿದೆಯೋ, JDS ಮೇಲಿದೆಯೋ, ಕಾಂಗ್ರೆಸ್ ಮೇಲಿದೆಯೋ, ಅದು ಅದಕ್ಕೂ ಮುಖ್ಯ ಆಗುತ್ತೆ. ಅಲ್ಲ, ಇದಿದ್ರೂ ಕೂಡ ಅಷ್ಟು ವರ್ಷದಿಂದ ಇವ್ರು ಕಾಂಗ್ರೆಸ್ನೇ ಗೆಲ್ಸ್ಕೊಂಡ್ಬಂದವರಲ್ಲಿ. ಬಟ್ ಈ ಸಲ ಮುದ್ದನಮೇಗೌಡರು ಯಾಕೆ ಬೇಕು ಅನ್ನೋದು ಪ್ರಶ್ನೆಗಳನ್ನ ನಾವು ಕೇಳಿದಾಗ ಅವ್ರು ನೇರವಾಗಿ ಹೇಳ್ತಾರೆ, ಮುದ್ದನಮೇಗೌಡರು ಇವತ್ತು ನಾನು ಓಡಾಡ್ತಿರೋ ರೋಡ್ ಅವರೇ ಮಾಡಿರೋದು, ಚೆನ್ನಾಗಿಲ್ವ ಸರ್ ಅಂತ ಕೇಳ್ತಾರೆ. ನಾವು ಮತ್ತೆ ಅವ್ರ ಪ್ರಶ್ನೆ ಕೇಳೋಕ್ಕಾಗಲ್ಲ, ಆ ರೀತಿ ಉತ್ತರ ಕೊಡ್ತಾರೆ. ಮತ್ತು ತುರುವೇಕೆರೆ ಸೇಮ್ ಉತ್ತರ ಬರುತ್ತೆ ನಿಮಗೆ. ತುಮಕೂರು ನಗರ BJP 2 ಕ್ಷೇತ್ರದಲ್ಲೂ, ನಗರ ಮತ್ತು ಗ್ರಾಮಾಂತರದಲ್ಲಿದ್ದರೂ ಕೂಡ ಅವ್ರು ಹೇಳೋವಂಥದ್ದು, ಜ್ಯೋತಿ ಗಣೇಶ್, ಸುರೇಶ್ ಗೌಡ್ರು ಎಷ್ಟು ದಿನ ನಮ್ಗೆ ಬಂದು ನೋಡಿದ್ದಾರೆ. ನಗರ ಲೆಕ್ಕ ಹಾಕ್ಕೊಂಡ್ರೆ ಅಲ್ಲಿರೋ ಒಂದಷ್ಟು ನೋಡಿರ್ಬೋದು ನೀವು, ಅಲ್ಲಿ ವಿನಾಯಕ ನಗರ ಅಂತಿದೆ. ವಿನಾಯಕ ನಗರ ರೋಡಲ್ಲಿ ಹೂವಿನ ಅಂಗಡಿ, ತರಕಾರಿ ಅಂಗಡಿ ಎಲ್ಲ ಇಡ್ತಿದ್ರು. ಅದ್ರ ಪಕ್ಕದಲ್ಲಿ ಒಂದು ಮಾರ್ಕೆಟ್ ಇತ್ತು, ದೊಡ್ಡ ಮಾರ್ಕೆಟು, ಅದೀಗ ಹೊಡೆದಾಕ್ಬಿಟ್ಟವ್ರೆ, ಎಲ್ಲ ರೋಡಿಗೆ ಬಂದು ನಿಂತವ್ರೀಗ. ಏನೋ ಮಾಡ್ತೀನಿ ಅಂತ ಹೋಗಿದ್ರು, ಅದು ಏನೋ ಆಗಿಲ್ಲ. ಸ್ಮಾರ್ಟ್ ಸಿಟಿ ಏನೋ ಮಾಡಕ್ಕೆ ಹೋಗಿದ್ರು, ಏನೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಇದುವರೆಗೂ ಜ್ಯೋತಿ ಗಣೇಶ್ ಅವರು ಬಂದು ಅಲ್ಲಿ ಮಾತಾಡ್ಸಿಲ್ಲ. ಆದರೂ ಜ್ಯೋತಿ ಗಣೇಶ್ ಅವರು ಯಾಕೆ ಗೆಲ್ಸಿದ್ರಿ ಅಂತ ಪ್ರಶ್ನೆ ಕೇಳಿದ್ರು ಅವ್ರಿಗೆ. ಅವ್ರು ಹೇಳ್ತಾರೆ, ಸರ್ ಏನೋ ಬಂದು ಓಟ್ ಹಾಕಿ ಅಂತ ಕೇಳ್ತಾರೆ, ಯಾರಿಗೂ ಹಾಕಬೇಕಲ್ಲ, ಸ್ಪರ್ಧನೆ ಮಾಡಲಿಲ್ಲ ಹಾಗಾಗಿ ಈ ಥರದ್ದು ಕೆಲಸ ಆಗೋಯ್ತು ಅಂತ ಹೇಳಿ ಮಾತಾಡ್ತಾರೆ. ಇನ್ನು ಸುರೇಶ್ ಗೌಡರು ಸೇಮ್ ಫಾಲ್ಟ್ ಕೇಳ್ತಾರೆ. ನಾವು ಕೇಳಿದಂಥ ಮುಖ್ಯ ಭಾಗ ಕಾರ್ಮಿಕ ವಲಯ, ದುಡಿಯುವ ವರ್ಗ, ಮತ್ತು ಒಂದಷ್ಟು ಹೋಟೆಲ್ ಉದ್ಯಮಗಳು, ಮತ್ತು ಹೋಟೆಲ್ ಊಟ ಮಾಡುವಂಥವ್ರು, ರಸ್ತೆಯಲ್ಲಿ ನಿಂತಿರುವಂಥವ್ರು, ಬಸ್ ಸ್ಟ್ಯಾಂಡು. ನಮ್ಮ ಮುಖ್ಯವಾಗಿ ಜನಗಳಿಗೆ ರಾಜಕೀಯ ಮತ್ತು ಅವ್ರಿಗೆ ಲಾಭ ಪಡ್ಕೊಳ್ಳೋರು ಅವರೇ. ಯಾವುದು ಸಣ್ಣ ಪುಟ್ಟ ಸ್ಕೀಮ್ಗಳಿರ್ಬೋದು, ಇದನ್ನು ಮತ್ತೊಂದು ಈ ಥರ ಅವ್ರನ್ನೇ ಕೇಳಿದಾಗ ಕೊಟ್ಟಂಥ ಉತ್ತರಗಳಿವು ಈ ಥರದ್ದು. ಇನ್ನು ಗುಬ್ಬಿ ಇದೆಲ್ಲ ಕಾಂಗ್ರೆಸ್ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಏನು ಕೊಡಬೇಕು, ಅವರು ಲೀಡ್ ಕೊಡೋದು ಇನ್ನೊಂದು ಮಾಡೋದು ಮಾಡ್ತಾರೆ. ಬಟ್ ಬಹುತೇಕ ಈ ಕ್ಷೇತ್ರ ಮತ್ತೊಂದು ಸಲ ಕೇಳ್ತಾ ಇದ್ದೀನಿ, ಏನು ಆಗ್ಬೋದು ಸರ್, ಯಾರು ಮುಂದೆ ಬರ್ಬೋದು, ಯಾರು ಹಿಂದೆ ಉಳಿಬೋದು ಈ ಕ್ಷೇತ್ರದಲ್ಲಿ? ಮತ್ತು ಇಲ್ಲಿ ಇದೆಲ್ಲ ಒಂದು ಹಂತ ಆಯಿತು ಜನಗಳಿಗೆ. ಬಟ್ ಹಣ ತುಂಬ ಹರಿದಿದೆ ಇಲ್ಲಿ, ಈ ಕ್ಷೇತ್ರದಲ್ಲಿ ತುಂಬ ಹಣ ಹರಿದಿದೆ. ಸೋಮಣ್ಣ ಕೂಡ ಡೆಸ್ಪರೇಟಾಗಿ ಹಣ ಖರ್ಚು ಮಾಡಿದ್ದಾರೆ ಅನ್ನೋಂಥದ್ದು ಮಾತು ಕೇಳಿಬರ್ತಾ ಇದೆ. ಓಕೆ, ತುಮಕೂರಿನಲ್ಲೆಲ್ಲ ಈ ಬಾರಿ ನನ್ನ ಕಿವಿಗೆ ಬಿದ್ದಂತೆ ಒಂದು ಮನೆಗೆ 500 ರೂಪಾಯಿ ಹತ್ರ ಏನೋ ಕೊಟ್ಟಿದ್ದಾರೆ ದುಡ್ಡು. 2 ಪಾರ್ಟಿಯವ್ರು ಕೊಟ್ಟಿದ್ದಾರೆ ಅಂತಾರೆ, ಒಂದು ಕೆಲವು ಕಡೆ BJP ಅವ್ರು ಮಾತ್ರ ಕೊಟ್ಟಿದ್ದಾರೆ ಅಂತಾರೆ. ಈ ಥರದ್ದೆಲ್ಲ ಇದೆ. ಅದು ಕೂಡ ಮುಖ್ಯ ಆಗುತ್ತೆ. ನಿಮಗೆ ಒಂದು ತಮಾಷೆ ಹೇಳಬೇಕು, ಒಂದು ಮನೆಗೆ ಕಾಂಗ್ರೆಸ್ನವರು 500 ರೂಪಾಯಿ ಕೊಡ್ತಾರೆ, BJPಯವರು 500 ರೂಪಾಯಿ ಕೊಡ್ತಾರೆ. ಒಂದು 4 ಕೋಟಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವ್ರು ಯಾರಿಗೆ ವೋಟ್ ಮಾಡಬೇಕು? ಕನ್ಫ್ಯೂಸ್ ಆಗ್ಬಿಡ್ತಾರೆ, ಇವ್ರಿಗೊಂದೆರಡು ಅವ್ರಿಗೊಂದೆರಡು. ಅದನ್ನೇ ಮಾಡೋದು. ಯಾಕೆಂದ್ರೆ ಜನ ಇದ್ರಲ್ಲ, ಯಾವತ್ತೂ ಕೂಡ ಋಣ ಪ್ರಜ್ಞೆ ಇಟ್ಕೊಳ್ಳಲ್ಲ. ಅವರು ಕೊಟ್ಟರು, ಇವರು ಕೊಟ್ಟರೆ, ಅವ್ರಿಗೊಂದೆರಡು ಹಾಕೋಣ, ಇವ್ರಿಗೊಂದೆರಡು ಹಾಕೋಣ. ಈ ಥರದ್ದೆಲ್ಲ ಆಗಿರೋ ಚಾನ್ಸಸ್ ಕೂಡ ಇದೆ. ಆಗುತ್ತೆ, ಬಹುತೇಕ ಈ ಥರ ಆಗುತ್ತೆ ಆ ಥರದ್ದಾಗುತ್ತೆ. ಆಮೇಲೆ ದೇವೇಗೌಡರು ಕಾರಣಕ್ಕಾಗಿ ಒಂದಷ್ಟು ಒಕ್ಕಲಿಗರು ಓಟ್ಗಳು ಸೋಮಣ್ಣವ್ರಿಗೆ ಸಿಗೋ ಸಾಧ್ಯತೆ ಇದೆ. ಮುದ್ದನಮೇಗೌಡರಿಗೆ ಸಹಜವಾಗಿ ಇಲ್ಲಿ ಒಕ್ಕಲಿಗರು ಓಟ್ ಹೆಚ್ಚು, ಯಾಕೆಂದರೆ ಒಕ್ಕಲಿಗರು ಆಗಿರೋದ್ರಿಂದ ಅವ್ರಿಗೆ ಬರೋಕ್ಕೆ ಸಾಧ್ಯತೆ ಇದೆ.
ತುಮಕೂರ್ದು ಕೂಡ ಭಾಳ ನೆಕ್ ಟು ನೆಕ್ ಫಲಿತಾಂಶ ಥರನೇ ಅನಿಸುತ್ತೆ. ಒಂದು ಹೆಜ್ಜೆ ಯಾರು ಮುಂದಿರ್ಬೋದು ಗೆಲುವಿನ ಓಟದಲ್ಲಿ? ಒಂದು ಹೆಜ್ಜೆ ಇಲ್ಲಿ ಆ ಥರ ಹೇಳೋದಕ್ಕೆ ಸಾಧ್ಯ ಇಲ್ಲ, ನೀವೇ ಹೇಳಬೇಕು, ಯಾಕಂದ್ರೆ ನೀವು ಓಡಾಡಿರೋದ್ರಿಂದ ನೀವು ಹೇಳಿದ್ರೆ ಒಳ್ಳೇದು ಅನಿಸುತ್ತೆ. ನನ್ನ ಪ್ರಕಾರ ಒಂದು ಹೆಜ್ಜೆ ಮುಂದೆ ಮುದ್ದನ್ಮೇಗೌಡರೇ ಮುದ್ದನ್ಮೇಗೌಡರೇ ಇರ್ತಾರೆ ಅನ್ನೋದು. ಕಾದು ನೋಡೋಣ ಅಂತ. ಎಸ್, ನಮ್ಮ ಈಗ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಇಲ್ಲಿ ಜಾತಿ ರಾಜಕೀಯನೂ ನಡೆಯುತ್ತೆ, ಕೆಲಸ ರಾಜಕೀಯನೂ ನಡೆಯುತ್ತೆ, ಮೋದಿ ಹವನೂ ನಡೆಯುತ್ತೆ, ಮತ್ತೆ ಬೇರೆ ಬೇರೆ ಹವನೂ ನಡೆಯುತ್ತೆ, ಗ್ಯಾರಂಟಿ ಹವನೂ ನಡೆಯುತ್ತೆ. ಬಟ್ ಕೆಲಸದ ವಿಚಾರ ಬಂದರೆ ಮುದ್ದನ್ಮೇಗೌಡರು ಯಾವತ್ತೂ ಮುಂದೆ ಇರ್ತಾರೆ ಅನ್ನೋದನ್ನ ಜನಗಳಿಗೆ ಹೇಳುವಂಥ ಮಾತು, ಮತ್ತು ನಾವು ಕೇಳಿದಂಥ ಪ್ರಸಾರ ಮಾಡಿದಂಥ ವಿಡಿಯೋಗಳು ಕೂಡ ಹಾಗೇ ಇವೆ. ಹಾಗಾಗಿ ಈ ಕ್ಷೇತ್ರ ಬಹುತೇಕ ಜಿದ್ದಲ್ಲಿ ಇರುತ್ತೆ, ಬಹುತೇಕ ಮುದ್ದನ್ಮೇಗೌಡರು ಮುಂದೆ ಇರ್ತಾರೆ ಅನ್ನೋದು ನಂದೊಂದು ಆಮೇಲೆ ಇನ್ನೊಂದು ಹೇಳ್ಬೇಕು, ತುಂಬಾ OBC ಇರುವಂತ ಕ್ಷೇತ್ರ ಇದು. ಹೌದು, ಅವರು ಒಕ್ಕಲಿಂಗಾಯತರು ಒಕ್ಕಲಿಗರು ಸಮ SC STಗಳು ಅವರು 4 ಲಕ್ಷ ಇದ್ದಾರೆ, ಕುರುಬ್ರು ಮತ್ತೆ ಮುಸ್ಲಿಮರು ಸೇರಿಸ್ತಾರೆ ಅವರು 3 ಲಕ್ಷ ಇದ್ದಾರೆ. ಈ ಎಲ್ಲ ಈಕ್ವಲ್ ಆಗಿದೆ, ಆಲ್ಮೋಸ್ಟ್ 3 ಲಕ್ಷ ಈಕ್ವಲ್ ಆಗಿ ಬಂದ್ಬಿಟ್ಟಿದಾರಲ್ಲ. ಬಟ್ ಇಲ್ಲಿ ಎಷ್ಟರ ಮಟ್ಟಿಗೆ ಯಾರಿಗೆ ಓಟ್ ಕನ್ಸಾಲಿಡೇಟ್ ಆಗುತ್ತೆ, JDS BJP ಇರೋದ್ರಿಂದ ಆ ಓಟ್ಗಳೆಲ್ಲ ಒಂದು ಕಡೆ ಶಿಫ್ಟ್ ಆದರೆ ಸೋಮಣ್ಣವ್ರ ಮುಂದೆ ಇರ್ತಾರೆ. ಅಲ್ಲಿ ಡಿವೈಡ್ ಆಯ್ತಾ ಬಂತು ಅಂತಂದರೆ ಮುದ್ದನ್ಮೇಗೌಡರಿಗೆ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋದು. ಇದಿಷ್ಟು ತುಮಕೂರು ಲೋಕಸಭಾ ಕ್ಷೇತ್ರದ ವಿವರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ವಿವರ ಆಗಿತ್ತು. ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಸದಾ ನೋಡ್ತೀವಿ ಕನ್ನಡ ಪ್ಲಾನೆಟ್. ಧನ್ಯವಾದಗಳು.